ನಿಮ್ ಫೋನು ಒಂದು 200 ಗ್ರಾಮ್ ಇರುತ್ತಾ? ಇದರಿಂದ ನಿಮ್ಮ ಕುತ್ತಿಗೆ ಮೇಲೆ 27 kg ಭಾರ ಬೀಳುತ್ತೆ. ಹೇಗೆ ಅಂತೀರಾ? ನಮ್ಮ ತಲೆ ಭಾರ ಅಂದ್ರೆ ಹೆಡ್ ವೇಟ್ ನಾರ್ಮಲ್ ಆಗಿ 4.5 ಇಂದ 5 kg ಇರುತ್ತೆ. ನೀವು ಫೋನ್ ನೋಡೋದಕ್ಕೋಸ್ಕರ ನಿಮ್ಮ ತಲೆನ ಸ್ವಲ್ಪ ಬಾಗ್ಸಿದ್ರೆ ಅಂದ್ರೆ 15 ಡಿಗ್ರಿಲಿ ಬಾಗ್ಸಿದ್ರೇನೆ 12 kg ವೇಟ್ ನಿಮ್ಮ ಕುತ್ತಿಗೆ ಮೇಲೆ ಬೀಳುತ್ತೆ. 30 ಡಿಗ್ರಿ ಬಾಗ್ಸಿದ್ರೆ 18 kg ಭಾರ ಬೀಳುತ್ತೆ. 45 ಡಿಗ್ರಿ ಬೆಂಡ್ ಮಾಡಿದ್ರೆ 22 kg ಭಾರ ಬೀಳುತ್ತೆ. 60 ಡಿಗ್ರಿ ಬೆಂಡ್ ಮಾಡಿದ್ರೆ 27 kg ಭಾರ ನಮ್ಮ ಕುತ್ತಿಗೆ ಮೇಲೆ ಬೀಳುತ್ತೆ. ಸುಳ್ಳಲ್ಲ, ನಿಜ. ಗೂಗಲ್ ಬೇಕಾದ್ರೆ ಸರ್ಚ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ರು 60 ಡಿಗ್ರಿಯಲ್ಲೇ ಫೋನ್ ಯೂಸ್ ಮಾಡ್ತಾ ಇದೀವಿ. ಇದರಿಂದ ಕುತ್ತಿಗೆ ಮೇಲೆ ಭಾರ ಬೀಳುತ್ತೆ. ಬೆನ್ ಮಸಲ್ಸ್ ಇರುತ್ತಲ್ಲ ಅದ್ರ ಮೇಲೆಲ್ಲ ಭಾರ ಬೀಳುತ್ತೆ. ಅದರಿಂದ ಕುತ್ತಿಗೆ ನೋವು, ಬೆನ್ನೋವು, ಸೊಂಟ ನೋವು, ಕೈ ಸೆಳ್ತ ಆಗೋದು, ಕೈ ನೋವು ಬರೋದು, ಇದೆಲ್ಲ ಪ್ರಾಬ್ಲಮ್ಸ್ ನಮ್ಮ ಫೋನ್ ಇಂದಾನೇ ಆಗ್ತಾ ಇದೆ. ಹಾಗಾದ್ರೆ ನಾವು ಫೋನೇ ಬಳಸಬಾರ್ದಾ ಅಂತೆಲ್ಲ ಬೈಬೇಡಿ. ನೆಕ್ಸ್ಟ್ ಟೈಮ್ ನೀವು ಫೋನ್ ಬಳಸಬೇಕಾದ್ರೆ ನಿಮ್ಮ ಐ ಲೆವೆಲ್ಗೆ ಫೋನ್ ಇಟ್ಕೊಂಡು ಬಳಸಿ. ಅಂದ್ರೆ ಈ ರೀತಿ ತುಂಬಾ ಹೊತ್ತು ವರ್ಕ್ ಮಾಡೋರು ಅಥವಾ ಬೇರೆ ಏನಾದ್ರು ಕೆಲಸ ಫೋನಲ್ಲಿ ಮಾಡೋರು ಆದ್ರೆ ಸ್ಟ್ಯಾಂಡ್ ಬರುತ್ತೆ, ಫೋನ್ ಸ್ಟ್ಯಾಂಡ್. ಆ ಫೋನ್ ಸ್ಟ್ಯಾಂಡ್ ನ ನಮ್ಮ ಐ ಲೆವೆಲ್ಗೆ ಫಿಕ್ಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ಈ ರೀತಿ ವರ್ಕ್ ಮಾಡ್ಕೊಳ್ಳಿ. ಇದರಿಂದ ನಮ್ಮ ತಲೆ ಭಾರ ಕುತ್ತಿಗೆ ಮೇಲೆ ಬೀಳಲ್ಲ. ನಿಮ್ಗೆ ಕುತ್ತಿಗೆ ನೋವು, ಬೆನ್ನೋವು, ಸೊಂಟ ನೋವು ಬರಲ್ಲ. ಜೊತೆಗೆ ಪ್ರತಿ 20 ನಿಮಿಷಕ್ಕೆ ಒಂದ್ಸಲ ನಿಮ್ಮ ಕಣ್ಣಿಗೆ ರೆಸ್ಟ್ ಕೊಡಿ. 1-2 ನಿಮಿಷ ಕಣ್ ಕ್ಲೋಸ್ ಮಾಡಿ ರೆಸ್ಟ್ ಮಾಡಿ. ನಂತರ ನೀವು ಮತ್ತೆ ಫೋನ್ ಬಳಸ್ಬೋದು. ಹೀಗೆ ಮಾಡೋದ್ರಿಂದ ನಿಮ್ಮ ಕಣ್ ಮೇಲೂ ಕೂಡ ಪ್ರೆಷರ್ ಬೀಳಲ್ಲ. ಇದ್ರ ಜೊತೆಗೆ ಚಿಕ್ಕ ಪುಟ್ಟ ಎಕ್ಸಸೈಸ್, ಚಿನ್ ಟಕ್ ಅಂತ ಎಕ್ಸಸೈಸ್. ನಿಮ್ಮ ಚಿನ್ ನಿಮ್ಮ ಎದೆನ ಟಚ್ ಮಾಡಬೇಕು. ಮತ್ತೆ ಸ್ಟ್ರೈಟ್ ಈ ರೀತಿ ಒಂದು 4-5 ಸಲ ಮಾಡ್ಕೊಳ್ಳಿ. ಲೆಫ್ಟ್ ಎಡಗಡೆಗೆ, ಬಲಗಡೆಗೆ, ಮೇಲಕ್ಕೆ, ಕೆಳಗಡೆಗೆ 1-2-3 ಸಲ ಮಾಡ್ತಾ ಇರಿ. ಅದರಿಂದ ನಿಮ್ಮ ಮಸಲ್ಸ್ ಇರುತ್ತಲ್ಲ, ನೆಕ್ ಮಸಲ್ಸ್ಗೆ ಅಷ್ಟು ಪ್ರೆಷರ್ ಬೀಳಲ್ಲ. ನಿಮ್ಮ ಫ್ರೆಂಡು ತುಂಬಾ ಹೊತ್ತು ಈ ಪೊಸಿಷನ್ ಅಲ್ಲಿ ಫೋನ್ ಯೂಸ್ ಮಾಡ್ತಾರಾ? ಅವ್ರಿಗೆ ಈ ವಿಡಿಯೋನ ಮರಿದಲ್ಲೇ ಶೇರ್ ಮಾಡಿ. ವಿಡಿಯೋ ಯೂಸ್ಫುಲ್ ಅನ್ನಿಸ್ತಾ? ಹಾಗಾದ್ರೆ ಲೈಕ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.